ನೀವೇನಾದ್ರೂ ಮಂತ್ರಾಲಯ ಬಂದಾದ್ಮೇಲೆ ಬರೀ ಮಂತ್ರಾಲಯ ಮಾತ್ರ ನೋಡ್ಕೊಯ್ತಾ ಇದ್ದೀರಾ? ಇದ್ರ ಜೊತೆಗೆ ಇನ್ನು 4 to 5 ಪ್ಲೇಸಸ್ ಕೂಡ ನೋಡ್ಕೋಬಹುದು. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತಪ್ಪದೆ ಕೊನೆ ತನಕ ನೋಡಿ. ಬೆಂಗಳೂರಿಂದ ಹೋಗೋ ಈವ್ನಿಂಗ್ ಟೈಮ್ ಟ್ರೈನ್ ಹತ್ತಿದ್ರೆ ನಾವು ಮಂತ್ರಾಲಯಕ್ಕೆ ಬೆಳಗ್ಗೆ ಹೋಗಿ ರೀಚ್ ಆಯ್ತೀವಿ. ಪಕ್ಕದಲ್ಲೇ ಇರುವಂತ ನದಿಲಿ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದ್ರೆ ಜನ ಈ ತರ ಇರ್ತಾರೆ. ಶ್ರೀ ಗುರು ರಾಯರಿಗೆ ಜಾಗ ಕೊಟ್ಟಂತ ಮಂಚೆಲಮ್ಮ ದೇವಿ ದರ್ಶನ ಮಾಡ್ಕೊಂಡು ಕ್ಯೂಗ್ ನಿಂತ್ಕೊಂಡ್ರೆ 1 hour ಅಲ್ಲೆಲ್ಲ ದರ್ಶನ ಆಗೋಗುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಂಗೆ ದೇವಸ್ಥಾನ ಬಲ್ಭಾಗದಲ್ಲಿ ರಾಯರ ಪ್ರಸಾದ ಸಿಗುತ್ತೆ. ಪ್ರಸಾದ ಎಲ್ಲ ತಿನ್ಕೊಂಡು ನೀವು ಆಚೆಗಡೆ ಬಂದ್ರೆ ಹೊರಗಡೆ ಆಟೋಗಳು ಸಿಗುತ್ತೆ. ಆಟೋಗೆ ಒಬ್ರಿಗೆ 150 ಆಗಿ ಚಾರ್ಜ್ ಆಗುತ್ತೆ. ನೀವು ಅವ್ರ ಜೊತೆ ಮಾತಾಡ್ಕೊಂಡ್ರೆ ಎಲ್ಲಾ ಪ್ಲೇಸ್ ಅವರೇ ತೋರಿಸ್ತಾರೆ. ಮೊದಲನೇದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ, ಮಂತ್ರಾಲಯದಿಂದ ಸ್ವಲ್ಪ ದೂರ. ಎರಡನೇ ಪ್ಲೇಸ್ ಬಂದ್ಬಿಟ್ಟು ಇಲ್ಲೆಲ್ಲ ರಾಯರು ಓಡಾಡಿರುವಂತ ಜಾಗ ಬಿಚ್ಚಲಮ್ಮ ದೇವಿ ದೇವಸ್ಥಾನ. ಅದೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ಇರುವಂತ ನದಿ ನೋಡ್ಕೊಂಡು ನೀವು ಹೋಗ್ಬೋದು. ಮೂರನೇ ಪ್ಲೇಸ್ ಅಪ್ಪಣ್ಣಾಚಾರ್ಯರ ಮನೆ. ಇದು ರಾಯರು ವಾಸಿಸಿರುವಂತ ಮನೆ ಒಳಗಡೆ ಹೋದ್ರೆ ರಾಯರ ಹಳೆ ಫೋಟೋಗಳನ್ನೆಲ್ಲ ನೀವು ನೋಡ್ಬೋದು. ಮೂರನೇ ಪ್ಲೇಸ್ ಪಂಚಮುಖಿ ದೇವಸ್ಥಾನ ಪಕ್ಕದಲ್ಲೇ ಇರುವಂತ ಬಂಡೆ ಮಧ್ಯೆ ಇರುವಂತ ಲಕ್ಷ್ಮೀ ದೇವಸ್ಥಾನ. ಇದು ಫುಲ್ ಬಂಡೆಲೆ ತುಂಬಿರುವಂತ ದೇವಸ್ಥಾನ ಆಗಿರ್ಬೋದು. ಪಕ್ಕದಲ್ಲೇ ಜಸ್ಟ್ 50 ಮೀಟರ್ ಅಲ್ಲೂ ಪಂಚಮುಖಿ ದೇವಸ್ಥಾನ ಕೂಡ ನೋಡ್ಬೋದು ನೀವು. ಪಂಚಮುಖಿ ದೇವಸ್ಥಾನಕ್ಕೆ ನೀವು ಯಾವತ್ತೇ ಬಂದ್ರು ಜನ ಅಂತೂ ಜಾಸ್ತಿನೇ ಇರ್ತಾರೆ. ಇಲ್ಲಿ ದೇವಸ್ಥಾನದಲ್ಲಿ ಕೆಲವು ಚಿತ್ರಗಳನ್ನ ನೋಡ್ಬೋದು, ಆಂಜನೇಯನ ಪಾದರಕ್ಷೆಗಳನ್ನ ನೋಡ್ಬೋದು, ಹಾಗೆ ಆಂಜನೇಯನ ಗದೆ ಕೂಡ ನೋಡ್ಬೋದು. ನೀವು ನೋಡಿರೋ ಇಷ್ಟು ಪ್ಲೇಸ್ ಆಟೋದವರೇ ನಿಮ್ನ ಕರ್ಕೊ ಹೋಗ್ತಾರೆ. ಈ ವಿಡಿಯೋ ಇಷ್ಟ ಆಗದೆ ಅಂತ ಅನ್ಕೊಂಡಿರ್ತೀನಿ. ಫಾಲೋ ಮಾಡೋದನ್ನ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.